ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಪವಿತ್ರ ಗೌಡಗೆ ಜಾಮೀನು, ದರ್ಶನ್ ಅಂಡ್ ಫ್ರೆಂಡ್ಸ್ ಬಳ್ಳಾರಿಗೆ. ಇಂದು ಹೊರಬೀಳುತ್ತೆ ಪವಿತ್ರಾಳಿಗೆ ಸಂಬಂಧಪಟ್ಟಿರುವಂತಹ ತೀರ್ಪು. ನಟ ದರ್ಶನ್ ಮತ್ತೆ ಇತರೆ ಆರೋಪಿಗಳನ್ನ ಬಳ್ಳಾರಿ ಜೈಲಿಗೆ ಸ್ಥಳಾಂತರಿಸುವ ಕುರಿತು ನ್ಯಾಯಾಲಯ ಆದೇಶವನ್ನ ಹೊರಡಿಸುವಂತಹ ಸಾಧ್ಯತೆ ಇದೆ. ದರ್ಶನ್ ಸೇರಿದಂತೆ 5 ಆರೋಪಿಗಳ ಜೈಲು ಸ್ಥಳಾಂತರ ಕೋರಿ ಅರ್ಜಿಯನ್ನ ಕೂಡ ಸಲ್ಲಿಸಲಾಗಿತ್ತು. ಈಗಾಗಲೇ ಅರ್ಜಿ ವಿಚಾರಣೆ ನಡೆದಿದ್ದು ಇವತ್ತು ಅರ್ಜಿಯ ಸಂಬಂಧ ಕೋರ್ಟ್ನಲ್ಲಿ ಆದೇಶ ಹೊರಡಿಸುವಂತಹ ಸಾಧ್ಯತೆ ಇದೆ. 57ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ದರ್ಶನ್, ಜಗದೀಶ್, ಲಕ್ಷ್ಮಣ್, ನಾಗರಾಜ್, ಪ್ರದೂಷ್ರನ್ನ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡೋದಕ್ಕೆ ಎಸ್ಪಿಪಿ ಮೂಲಕ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿದ್ದ ಜೈಲಾಧಿಕಾರಿಗಳು ಇದಕ್ಕೆ ಹಲವು ಕಾರಣಗಳನ್ನ ಕೂಡ ಕೊಟ್ಟಿದ್ದಾರೆ. ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡೋದನ್ನ ಪ್ರಶ್ನೆ ಮಾಡಿ ಕೋರ್ಟ್ಗೆ ಆಕ್ಷೇಪಣೆ ಸಲ್ಲಿಸಿರುವಂತಹ ಆರೋಪಿಗಳು ನಮ್ಮನ್ನ ಬೆಂಗಳೂರು ಜೈಲಿನಲ್ಲೇ ಇರಿಸಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ರು. 2 ಕಕ್ಷಿಗಳ ವಿಚಾರಣೆಯನ್ನ ನಡೆಸಿ ಆದೇಶವನ್ನ ಕಾಯ್ದಿರಿಸಲಾಗಿದೆ. ಇದೇ ವೇಳೆ ದರ್ಶನ್ಗೆ 2 ಬೆಡ್ ಹಾಗೂ 2 ದಿಂಬುಗಳನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇಂದು ಈ ಒಂದು ಅರ್ಜಿಯ ಸಂಬಂಧ ಕೂಡ ವಿಚಾರಣೆ ನಡೆಯುತ್ತೆ. ಜೈಲಿನಲ್ಲಿ ದರ್ಶನ್ಗೆ 1 ಬೆಡ್ ಹಾಗೂ 1 ದಿಂಬನ್ನ ಕೊಡಲಾಗಿದೆ. ಮ್ಯಾನುವಲ್ನಲ್ಲಿ ಇದ್ರೂ ಕೂಡ 2 ಬೆಡ್ ಅಥವಾ 2 ದಿಂಬುಗಳನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಅರ್ಜಿ ಸಲ್ಲಿಸಿದಂತಹ ದರ್ಶನ್ ಪರ ವಕೀಲರು ಜಿಲ್ಲಾಧಿಕಾರಿಗಳ ವಿರುದ್ಧ ಆಕ್ಷೇಪವನ್ನ ಸಲ್ಲಿಸಿದ್ರು. ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ಇವತ್ತೇ ವಿಚಾರಣೆ ನಡೀತಾ ಇದೆ. ಪವಿತ್ರ ಗೌಡಗೆ ಜಾಮೀನು ಕೋರಿ ವಕೀಲರಾದ ಬಾಲನ್ ಅವರು ಅರ್ಜಿ ಸಲ್ಲಿಸಿದ್ದಾರೆ. ನಟ ದರ್ಶನ್ ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ರಾಜಾತಿಥ್ಯ ಪಡೆದಿದ್ದು ಭಾರಿ ವಿವಾದಕ್ಕೆ ಒಳಗಾಗಿತ್ತು. ದರ್ಶನ್ಗೆ ಜೈಲಿನಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದಲ್ಲದೆ ಆತ ರೆಸಾರ್ಟ್ನ ರೀತಿಯಲ್ಲಿ ಆನಂದವಾಗಿ ಕಾಫಿ ಸೇವಿಸುತ್ತಾ ಸಿಗರೇಟ್ ಅನ್ನ ಎಳಿತಾ ಇರುವಂತಹ ಫೋಟೋ ಕೂಡ ಹೊರಬಿದ್ದಿತ್ತು. ಆ ಒಂದು ಫೋಟೋ ಸಾಕಷ್ಟು ಸಂಚಲನವನ್ನ ಕೂಡ ಸೃಷ್ಟಿ ಮಾಡಿತ್ತು. ಜೈಲಿನಲ್ಲಿ ಇರುವಂತಹ ರೌಡಿಗಳ ಸಂಪರ್ಕದಿಂದ ದರ್ಶನ್ ಹಣವನ್ನ ಚೆಲ್ಲಿ ಈ ರೀತಿ ರಾಜಾತಿಥ್ಯವನ್ನ ಪಡೆದುಕೊಂಡಿದ್ದಾರೆ ಅಂತಲೂ ಕೂಡ ಹೇಳಲಾಗಿತ್ತು. ಅಲ್ಲದೆ ನಟ ದರ್ಶನ್ ಜೈಲಿನಲ್ಲಿ ವಿಡಿಯೋ ಕಾಲ್ ಮಾಡಿರೋದು ಕೂಡ ಗೊತ್ತಾಗಿದೆ. ಈ ಬಾರಿಯೂ ಕೂಡ ನಟ ದರ್ಶನ್ ಇದೇ ರೀತಿ ಬೆಂಗಳೂರಿನಲ್ಲಿ ಇದ್ರೆ ರೌಡಿಗಳ ಸಂಪರ್ಕ ಪಡೆದು ರಾಜಾತಿಥ್ಯವನ್ನ ಪಡಿಬಹುದು ಅಂತ ಹೇಳಿ ಜೈಲಾಧಿಕಾರಿಗಳು ಸ್ಥಳಾಂತರಕ್ಕೆ ಅರ್ಜಿ ಸಲ್ಲಿಸಿರುವಂತದ್ದು. ಸುಪ್ರೀಂ ಕೋರ್ಟ್ ಕೂಡ ದರ್ಶನ್ ಜಾಮೀನು ರದ್ದುಪಡಿಸುವಂತಹ ಸಂದರ್ಭದಲ್ಲಿ ದರ್ಶನ್ ಅನ್ನ ಸಾಮಾನ್ಯ ಖೈದಿಯಂತೆ ಪರಿಗಣಿಸಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದೆ. ಇದರಲ್ಲಿ ಏನಾದರೂ ವ್ಯತಿರಿಕ್ತತೆ ಕಂಡು ಬಂದ್ರೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳುತ್ತೀವಿ ಅಂತಲೂ ಕೂಡ ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿದೆ. ಬಳ್ಳಾರಿ ಜೈಲಿಗೆ ಸ್ಥಳಾಂತರವನ್ನ ಮಾಡಿದ್ರೆ ನಮ್ಮ ವಕೀಲರೊಡನೆ ಸಂಪರ್ಕವನ್ನ ಹೊಂದುವಂಥದ್ದು ಕಷ್ಟ ಆಗತ್ತೆ ಅಂತ ಹೇಳಿ ದರ್ಶನ್ ಅಂಡ್ ಗ್ಯಾಂಗ್ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಏನು ದರ್ಶನ್ ಬೇಲನ್ನ ಪಡೆದುಕೊಂಡು ವಿದೇಶಕ್ಕೆ ಹೋಗಿ ಚಿತ್ರೀಕರಣವನ್ನ ಮುಗಿಸಿ ಬರ್ತಾರೆ. ಇದೆಲ್ಲದರ ಜೊತೆಗೆ ತನ್ನ ಸ್ನೇಹಿತನ ಸಿನಿಮಾವನ್ನ ಕೂಡ ಥಿಯೇಟರ್ಗೆ ಹೋಗಿ ನೋಡಿ ಬಂದಿರ್ತಾರೆ. ಜೈಲಿನಿಂದ ಹೊರಗಡೆ ಬರೋದಕ್ಕೆ ಕೊಟ್ಟಂತಹ ಕಾರಣ ಬೆನ್ನು ನೋವು. ಆದರೆ ಈ ಎಲ್ಲ ಕೆಲಸಗಳನ್ನ ಮಾಡುವಾಗ ಬೆನ್ನು ನೋವು ಇರಲಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ದರ್ಶನ್ ಅಂಡ್ ಗ್ಯಾಂಗ್ನ ಜೊತೆಗೆ ಏನು ಪವಿತ್ರ ಗೌಡರಿಗೆ ಸಂಬಂಧಪಟ್ಟಿರುವಂತಹ ತೀರ್ಪು ಏನಿದೆ ಅದು ಇವತ್ತು ಭಾಗಶಃ ಪ್ರಕಟ ಆಗುವಂತಹ ಸಾಧ್ಯತೆ ಇದ್ದು ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.